ಮಾಜಿ ಸಚಿವ ಗಂಡಸಿ ಶಿವರಾಮ್ಗೆ ಇದೀಗ ಶೋಕಾಸ್ ನೋಟಿಸ್ ಕೊಡೋದಕ್ಕೆ ಕೆಪಿಸಿಸಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಪಕ್ಷ ವಿರೋಧಿ ಹೇಳಿಕೆಗಳನ್ನು ಅವರು ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ನೋಟಿಸ್ ಕೊಡೋದಕ್ಕೆ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಮಾಜಿ ಸಚಿವ ಗಂಡಸಿ ಶಿವರಾಮ್ಗೆ ಇದೀಗ ಶೋಕಾಸ್ ನೋಟಿಸ್ ಕೊಡುವುದಕ್ಕೆ ಕೆಪಿಸಿಸಿ ನಿರ್ಧಾರವನ್ನ ಮಾಡಿದ್ದು, ನೋಟಿಸ್ಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು. ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷ ರೆಹಮಾನ್ ಖಾನ್ ಅವರಿಗೆ ಈ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಟಿಸ್ ಕೊಡುವ ವಿಚಾರವಾಗಿ ಸಿಎಂಗೆ ಕರೆ ಮಾಡಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಸರ್ಕಾರದ ವಿರುದ್ಧ ಪದೇ ಪದೇ ಅವರು ಮಾತನಾಡ್ತಾ ಇದ್ದಾರೆ. ಕಮಿಷನ್, ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ಇತ್ಯಾದಿ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದೇ ವಿಷಯಕ್ಕೆ ಡಿಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಈ ರೀತಿಯ ಹೇಳಿಕೆಗಳನ್ನ ಕೊಡಕೂಡದು, ಆ ರೀತಿ ಏನಾದರೂ ಇದ್ರೆ ಪಕ್ಷದ ವೇದಿಕೆಯಲ್ಲಿ ಅದನ್ನ ಚರ್ಚೆ ಮಾಡಬೇಕು ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು, ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದಾದ ನಂತರವೂ ಕೂಡ ಗಂಡಸಿ ಶಿವರಾಮ್ ಅವರು ತಮ್ಮ ಹೇಳಿಕೆಯನ್ನ ಮುಂದುವರಿಸ್ತಾ ವರ್ಗಾವಣೆ ನಡೀತಾ ಇದೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ನೋಟಿಸ್ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ರಿಂದ. ಸುಕೇಶ್, ಎರಡೆರಡು ಬಾರಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ರು, ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಹೇಳಿಕೆ. ಈ ಹಿನ್ನೆಲೆಯಲ್ಲಿ ನೋಟಿಸ್ ಯಾವಾಗ ಕೊಡ್ತಾರೆ, ಅದರ ಪರಿಣಾಮಗಳೇನಾಗಬಹುದು? ದಿವ್ಯಜ್ಯೋತಿ, ಇವತ್ತು ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಕರೆ ಮಾಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಪತ್ರಿಕಾಗೋಷ್ಠಿ ಮುಗಿದ ಕೆಲವು ನಿಮಿಷಗಳ ನಂತರದಲ್ಲಿ, ಮುಖ್ಯಮಂತ್ರಿಗಳು ಇಲ್ಲಿಂದ ತೆರಳಿದ ನಂತರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ಶಿವರಾಮ್ ಅವರ ಹೇಳಿಕೆಗಳು ಜಾಸ್ತಿ ಆಗಿರೋ ಬಗ್ಗೆ ಗಮನ ಹರಿಸಬೇಕು, ಪಕ್ಷಕ್ಕೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಒಂದು ನೋಟಿಸ್ ಕೊಡುವಂಥದ್ದು ಸೂಕ್ತ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ರು ಅನ್ನುವಂಥದ್ದು. ಇದರ ಆಧಾರವಾಗಿ ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಶೋಕಾಸ್ ನೋಟಿಸನ್ನು ಕೊಡ್ತೀನಿ ಎನ್ನುವಂಥ ಸೂಚನೆ ಹೇಳಿದರು. ಮತ್ತು ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ರೆಹಮಾನ್ ಖಾನ್ ಅವರಿಗೆ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ ಅನ್ನುವಂಥದ್ದು. ಇಮಿಡಿಯೇಟ್ ಆಗಿ ಕಾರಣವನ್ನು ಕೇಳಿ ಶೋಕಾಸ್ ನೋಟಿಸನ್ನು ಮಾಜಿ ಸಚಿವ ಗಂಡಸಿ ಶಿವರಾಮ್ ಅವರಿಗೆ ಕೊಡಿ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಕಮಿಷನ್ ದಂಧೆಯ ಬಗ್ಗೆ, ಟ್ರಾನ್ಸ್ಫರ್ ನಡೀತಾ ಇರುವ ಬಗ್ಗೆ ಮಾತನಾಡಿದ್ರು. ಇದರ ಬಗ್ಗೆ ಪದೇ ಪದೇ ಎರಡೆರಡು ಬಾರಿ ಮಾತನಾಡಿದಂಥದ್ದು ಮತ್ತು ಸಚಿವ ರಾಜಣ್ಣ ಅವರ ವಿರುದ್ಧ ಬಹಿರಂಗವಾಗಿ ಆರೋಪಗಳನ್ನ ಮಾಡಿದಂಥ ವಿಚಾರದಲ್ಲಿ ನೋಟಿಸನ್ನು ಜಾರಿ ಮಾಡಲಿಕ್ಕೆ ಈಗ ಕೆಪಿಸಿಸಿ ನಿರ್ಧರಿಸಿದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಗಂಡಸಿ ಶಿವರಾಮ್ ಅವರು 40% ಆರೋಪವನ್ನ ಮಾಡಿದ್ರು, ಬಹಳಷ್ಟು ಕಡೆಯಲ್ಲಿ ನಡೀತಾ ಇದೆ 40% ಅನ್ನುವಂತಹ ವಿಷಯದಲ್ಲಿ. ನಂತರದಲ್ಲಿ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ಅಂತ ಕೂಡ ಹೇಳಿದ್ರು. ಇದೆಲ್ಲದರಿಂದ ಮುಜುಗರಕ್ಕೆ ಒಳಗಾಗಿರ್ತಕ್ಕಂತಹ ಪಕ್ಷ ಕೆಪಿಸಿಸಿ ಅಧ್ಯಕ್ಷರ ಸೂಚನೆ ಹಿನ್ನೆಲೆಯಲ್ಲಿ ಈಗ ನೋಟಿಸ್ ಅನ್ನ ಕೊಡ್ಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ.